ಹಲೋ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ನನ್ನ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲು ಬಂದ ತಕ್ಷಣ ಪಾತ್ರೆ ಎಲ್ಲ ಜೋಡಿಸ್ಕೊತಿದ್ದೀನಿ. ರಾತ್ರಿನೇ ಎಲ್ಲ ತೊಳೆದಿಟ್ಬಿಟ್ಟಿದ್ದೆ. ರಾತ್ರಿ ಎಲ್ಲ ತೊಳೆದಿಟ್ಬಿಟ್ರೆ ನೀರೆಲ್ಲ ಹಿಂಡ್ಕೊಂಡ್ಬಿಟ್ಟಿರುತ್ತಲ್ಲ, ಹಾಗಾಗಿ ರಾತ್ರಿನೇ ತೊಳ್ಕೊಂಡ್ಬಿಟ್ಟಿರ್ತೀನಿ. ಬೆಳಗ್ಗೆ ಎದ್ದು ಜೋಡಿಸೋದಷ್ಟೇ. ಬೆಳಗ್ಗೆನೇ ಎದ್ದು ಪಾತ್ರೆ ತೊಳೆದು ಅದನ್ನೆಲ್ಲ ನೀರೆಲ್ಲ ಹಾಗೆ ಇರುತ್ತೆ. ಅದನ್ನೆಲ್ಲ ಜೋಡಿಸ್ಕೊಳಕ್ಕಾಗೋದಿಲ್ವಲ್ಲ, ಹಾಗಾಗಿ ನೈಟೇ ತೊಳೆದಿಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಂತ ರಾತ್ರಿನೇ ತೊಳ್ಕೊಂಡಿಟ್ಕೊಂಡಿರ್ತೀನಿ. ಪಾತ್ರೆ ಎಲ್ಲ ಜೋಡಿಸಿದ್ದಾದ್ಮೇಲೆ ಇಲ್ಲಿ ಚೌಳಿಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ. ಚೌಳಿಕಾಯಿನೆಲ್ಲ ಮೊದಲೇ ಸೋಸಿಟ್ಕೊಂಡಿದ್ದೆ. ಫಸ್ಟು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊತಾ ಇದ್ದೀನಿ. ಚೌಳಿಕಾಯಿ ತುಂಬ ಎಳೆದಿತ್ತಂತಂದರೆ ಅದನ್ನೇನು ಕುಕ್ಕರ್ನಲ್ಲಿ ಹಾಕಿ ಬೇಯಿಸೋದೇನು ಬೇಕಾಗೋದಿಲ್ಲ. ಜಸ್ಟ್ ಫ್ರೈ ಮಾಡಿಬಿಟ್ರೆ ಸಾಕು. ಸ್ವಲ್ಪ ನೀರು ಹಾಕಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಕಡೆ ಫ್ರೈ ಮಾಡ್ಕೊಳ್ಳೋಕ್ಕಿಟ್ಟು ಹಾಗೆ ಇಲ್ಲಿ ಒಂದೆರಡು ಪಾತ್ರೆ ಇತ್ತು, ಬೆಳಗ್ಗೆ ಅದು ಟೀ ಮಾಡಿದ್ದು ಅದನ್ನೆಲ್ಲ ಹಾಗೆ ವಾಶ್ ಮಾಡ್ಕೊತಾ ಇದ್ದೀನಿ. ಅವಾಗವಾಗೆ ವಾಶ್ ಮಾಡ್ಕೊಂಬಿಟ್ರೆ ಜಾಸ್ತಿ ಏನು ಆಗಲ್ವಲ್ಲ, ಹಾಗಾಗಿ ಅಷ್ಟು ಒಮ್ಮೆಲೆ ತೊಳೆಯೋದು ಅಂತಂದರೆ ನೋಡಿದ್ರೇ ತೊಳೆಯೋಕ್ಕಾಗಂಗಿಲ್ಲ, ಹಂಗಾಗ್ಬಿಡುತ್ತೆ. ಹಾಗಾಗಿ ನಾನು ಅಡುಗೆ ಮಾಡುವಾಗನೇ ಅವಾಗವಾಗನೇ ಸ್ವಲ್ಪ ಇದ್ರೂ ಪರವಾಗಿಲ್ಲ, ಅವಾಗಿಂದ ಅವಾಗೆ ತೊಳ್ಕೊಂಡು ಬಿಡ್ತೀನಿ. ಅದಾದ ನಂತರ ಕಟ್ಟೆನ ಇನ್ನೊಂದ್ಸರಿ ನೀಟಾಗಿ ತೊಳ್ಕೊತಿದ್ದೀನಿ. ರಾತ್ರಿನೇ ತೊಳೆದಿರ್ತೀನಿ, ಆದ್ರೂ ಬೆಳಿಗ್ಗೆ ಇನ್ನೊಂದು ಸಾರಿ ತೊಳ್ಕೊತೀನಿ. ಯಾಕಂತಂದರೆ ಅದ್ರ ಮೇಲೇ ರೊಟ್ಟಿ ಮಾಡ್ತಾ ಇರ್ತೀನಿ, ಅದಕ್ಕೆ ಇನ್ನೊಂದು ಸಾರಿ ನೀಟಾಗಿ ತೊಳ್ಕೊಂಬಿಟ್ರೆ ಚೆನ್ನಾಗಿ ಅನಿಸುತ್ತೆ. ಏನಾದರೂ ಹುಳಗಳು ಅದು ಓಡಾಡಿದ್ರೂ ಗೊತ್ತಾಗಂಗಿಲ್ವಲ್ಲ ನೈಟಲ್ಲಿ, ಹಾಗಾಗಿ ಇನ್ನೊಂದು ಸಾರಿ ತೊಳ್ಕೊಂಡ್ಬಿಟ್ರೆ ಮನಸ್ಸಿಗೆ ಸಮಾಧಾನ ಇರುತ್ತೆ. ಕೆಲವರು ಗ್ಯಾಸ್ ಕಟ್ಟೆ ಮೇಲೆ ಮಾಡಬಾರ್ದು ರೊಟ್ಟಿ ಹಂಗಿಂಗೆ ಅಂತಾರೆ, ಬಟ್ ನಾವು ಕ್ಲೀನಾಗೆ ಇಟ್ಕೊಂಡಿರ್ತೀವಲ್ಲ, ಹಾಗಾಗಿ ನಾವು ಅಲ್ಲೇ ಮಾಡ್ತೀವಿ. ಮನೆ ಮೇಲೆ ಹಾಗೆಲ್ಲ ಮಾಡೋಕ್ಕೆ ನಂಗೆ ಅಷ್ಟೊಂದು ಅಭ್ಯಾಸ ಇಲ್ಲ, ಹಾಗಾಗಿ ನಾನು ಕಟ್ಟೆ ಮೇಲೇ ಮಾಡಿಬಿಡ್ತೀನಿ. ಬಟ್ ಅವಾಗಿಂದ ಅವಾಗೇ ಎಲ್ಲ ಕ್ಲೀನಾಗಿ ತೊಳ್ಕೊತೀನಲ್ಲ, ಹಾಗಾಗಿ ಯಾವಾಗಲೂ ನೀಟಾಗೇ ಇರುತ್ತೆ. ಟೀ ಕುಡಿದಿದ್ದು ಪಾತ್ರೆನೂ ತೊಳೆದಾಯಿತು, ಹಾಗೆ ಗ್ಯಾಸ್ ಕಟ್ಟೆನೂ ಕ್ಲೀನ್ ಮಾಡಿಕೊಂಡೆ. ಹಾಗೆ ಚೌಳಿಕಾಯಿನೂ ಹಾಗೆ ಕೈ ಆಡಿಸ್ಕೊತಾ ಇರ್ತೀನಿ. ಹಾಗಂದರೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳುತ್ತೆ. ನಾವು ಹೈ ಫ್ಲೇಮ್ ಇಟ್ಕೊಂಡು ಹುರ್ಕೊಂಡ್ಬಿಟ್ರೆ ಅದೆಲ್ಲ ಸೀದೋಗುತ್ತಲ್ಲ, ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೆಲಸ ಮಾಡ್ಕೊತಾನೆ ಅದನ್ನು ಮಾಡಿಬಿಟ್ಟೆ. ನೆಕ್ಸ್ಟ್ ಇವಾಗ ಬೆಳ್ಳುಳ್ಳಿನ ಬಿಡಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಯಾಕಪ್ಪ ಅಂತಂದರೆ ಸ್ವಲ್ಪ ಮಜ್ಜಿಗೆ ಇತ್ತು, ಅದರಿಂದ ಮಜ್ಜಿಗೆ ಅಂಬ್ರ ಮಾಡಿದ್ರಾಯ್ತು ಅಂತ ಬೆಳ್ಳುಳ್ಳಿ ಬಿಡಿಸ್ಕೊಂಡೆ. ಇದಕ್ಕೆ ಇವಾಗ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಒಂದು 3-4 ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಜೀರಿಗೆ, ಕರಿಬೇವು, ಹಾಗೆ ಸ್ವಲ್ಪ ಹಸಿ ಕಡಲೆ ಹಿಟ್ಟು 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊತಿದ್ದೀನಿ. ಮಿಕ್ಸಿ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಹೆಚ್ಚಿಟ್ಕೊಂಡಿರೋ ಬೂದುಗುಂಬಳನ್ನ ಹಾಕ್ತಾ ಇದ್ದೀನಿ. ಮನೇಲಿ ಸ್ವಲ್ಪ ಬೂದುಗುಂಬಳ ಇತ್ತು, ಅದಕ್ಕಾಗಿ ಅದನ್ನು ಮಜ್ಜಿಗೆ ಅಮೃತದಲ್ಲಿ ಹಾಕ್ಕೊಳ್ಬೋದು ಅಂತ ಅದನ್ನು ಸಹ ಇವಾಗ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಅದನ್ನು ಬೇಯಿಸೋಕ್ಕೆ ಇಟ್ಟು ನೆಕ್ಸ್ಟ್ ಇಲ್ಲಿ ಮಜ್ಜಿಗೆ ಅಮೃಗೆ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಮಾಮೂಲಿ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು, ಹಾಗೆ ಬೇಕು ಅಂತಂದರೆ ನಾವು ಶೇಂಗಾನೂ ಹಾಕ್ಕೋಬೋದು. ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಮಜ್ಜಿಗೆ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಬೇಕು. ನಂತರ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಮೊದಲು ಅದನ್ನೇ ಇದರಲ್ಲಿ ಸೇರಿಸ್ಕೊಂಡು ಬೇಕು ಅಂತಂದರೆ ನೀರು ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಅಷ್ಟೇ ಚೆನ್ನಾಗಿ ಕುದಿವರೆಗೂ ಕುದಿಸ್ಕೋಬೇಕು. ಕಡಲೆ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದರೆ ಇನ್ನಷ್ಟು ನೀರನ್ನು ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಅಷ್ಟೇ ಸಾಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಬೂದುಗುಂಬಳನೂ ಸಹ ಬೆಂದಿತ್ತು. ಇವಾಗ ಅದನ್ನು ಚೆನ್ನಾಗಿ ಶೋಧಿಸ್ಕೊಂಡು ಇವಾಗ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ.
ಬೂದ್ಗುಂಬಳ ಹಾಕಿದ ಮೇಲೇನು ಬೇಯಿಸ್ಬೇಕನ್ನೋದಿಲ್ಲ, ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಇವಾಗ ಇದು ಆಗಿದೆ. ಇದನ್ನ ನಾವು ಬಿಸಿ ಇದ್ದಾಗೆ ತಿಂದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸ್ವಲ್ಪ ಕೂಲ್ ಆಗಲಿ ಅಂತ ಹಾಗೆ ಓಪನ್ ಆಗಿ ಇಟ್ಟಿದ್ದೀನಿ. ಸ್ವಲ್ಪ ಆರಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಮಜ್ಜಿಗೆ ಅಲ್ವಾ ಹಾಗಾಗಿ. ನೆಕ್ಸ್ಟ್ ಇಲ್ಲಿ ಚೌಳಿಕಾಯಿಗೆ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಚೌಳಿಕಾಯಿನ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಇವಾಗ ಅದನ್ನು ತೆಗೆದುಬಿಟ್ಟು ಅದೇ ಪಾತ್ರೆಯಲ್ಲಿ ಈರುಳ್ಳಿನ ಬೇಯಿಸ್ಕೊತಾ ಇದ್ದೀನಿ. ಹಿಂಗೆ ಮಾಡೋದ್ರಿಂದ ಪಾತ್ರೆನೂ ಜಾಸ್ತಿ ತೊಳೆಯೋದು ಬೇಕಾಗೋದಿಲ್ಲ. ನಾವು ಒಂದನ್ನು ಫ್ರೈ ಮಾಡೋಕ್ಕಿಟ್ಟು ಇನ್ನೊಂದನ್ನು ಬೇಯಿಸೋಕ್ಕಿಟ್ಟು ಹಿಂಗೆ ಮಾಡಿದರೆ ಪಾತ್ರೆ ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ನಮಗೆ ಅಲ್ವಾ ತೊಳೆಯೋಕ್ಕೆ ಪ್ರಾಬ್ಲಮ್ ಆಗೋದು. ಹಾಗಾಗಿ ನಾನು ಈ ಥರ ಮೊದಲು ಫ್ರೈ ಮಾಡಿಕೊಂಡು ಅದನ್ನು ನೆಕ್ಸ್ಟ್ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ನೆಕ್ಸ್ಟ್ ಅದೇ ಪಾತ್ರೆಗೆ ಒಗ್ಗರಣೆ ಕೊಟ್ಕೊಂಡು ಅದರಲ್ಲೇ ಮತ್ತೆ ಚೌಳಿಕಾಯಿನ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದ್ರ ಜೊತೆಗೇ ಈ ಕಡೆ ಅವಲಕ್ಕಿ ಒಗ್ಗರಣೆಗೂ ಸಹ ಇಟ್ಕೊಂಡಿದ್ದೀನಿ. ಈರುಳ್ಳಿನ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ. ಹೀಗೆ 1 by 1 ನಾವು ಮಾಡುವಾಗನೇ ಎಲ್ಲ ಕೆಲಸನ ಮುಗಿಸ್ಕೊಂಡ್ಬಿಟ್ರೆ ಅಡುಗೆನೂ ನಾವು ಜಾಸ್ತಿ ಹೊತ್ತು ನಿಂತು ಮಾಡ್ದಂಗೆ ಅನ್ಸಂಗಿಲ್ಲ. ಇಲ್ಲ ಅಂತಂದರೆ ಒಂದಾದ್ಮೇಲೆ ಒಂದು ಮಾಡ್ಕೊತಾನೆ ಇರಬೇಕಾಗುತ್ತೆ ಇಡೀ ದಿನ ಅಡುಗೆ ಮನೆಯಲ್ಲಿ. ಹಾಗಾಗಿ ನಾವು ಮಾಡುವಾಗನೇ ಎಲ್ಲನೂ ಏನೇನು ಮಾಡಬೇಕೋ ಎಲ್ಲನೂ ಅವಾಗೆ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನಮ್ಗೆ ಅಡುಗೆ ಮನೆಯಲ್ಲಿರೋ ಟೈಮೂ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆ ನಮಗೇನಾದರೂ ಏನಾದರೂ ಬೇರೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಕ್ಕೆ ನಮಗೂ ಎಕ್ಸ್ಟ್ರಾ ಟೈಮ್ ಉಳಿಯುತ್ತೆ. ಇಲ್ಲ ಅಂತಂದರೆ ಇಡೀ ದಿನ ನಾವು ಅಡುಗೆ ಮನೆಯಲ್ಲೇ ಇರಬೇಕಾಗುತ್ತೆ. ಹಾಗಾಗಿ ನಾವು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಎಲ್ಲನೂ ಒಂದೇ ಸಾರಿ ಮಲ್ಟಿ ಟಾಸ್ಕಿಂಗ್ ಆಗಿ ಮಾಡ್ಬೋದು. ನೋಡಿ ಈ ಕಡೆ ಚೌಳಿಕಾಯಿ ಪಲ್ಯನೂ ಆಯಿತು, ಮಜ್ಜಿಗೆ ಅಂಬ್ರನೂ ಆಯಿತು, ಹಾಗೆ ಇಲ್ಲಿ ಅವಲಕ್ಕಿ ಒಗ್ಗರಣೆ ಸಹ ಆಯಿತು. ಹಾಗೆ ಪಾತ್ರೆನೂ ಏನೂ ಇಲ್ಲ ಸಿಂಕಲ್ಲಿ, ಹೀಗಾಗಿ ತಲೆನೋವು ಇರೋದಿಲ್ಲ. ಈ ಕಡೆ ರೊಟ್ಟಿ ಮಾಡೋಕ್ಕೆ ಜಿಗಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ರೊಟ್ಟಿ ಮಾಡೋಣ. ಬಿಸಿ ಬಿಸಿ ರೊಟ್ಟಿಗೆ ಚೌಳಿಕಾಯಿ ಪಲ್ಯ ಹಾಗೆ ಮಜ್ಜಿಗೆ ಅಂಬ್ರನ ತಿಂತಾ ಇದ್ದರೆ ಸ್ವರ್ಗ ಅಲ್ವಾ. ಜಿಗಿ ಹಾಕ್ಕೊಂಡು ನಾದ್ಕೊಳ್ಳೋ ಮುಂಚೆನೇ ಹಂಚಿಟ್ಬಿಡ್ತೀನಿ, ಅಂದರೆ ಸ್ವಲ್ಪ ಅದು ಬಿಸಿ ಆಗಲಿ ಅಂತ. ಇಲ್ಲ ಅಂತಂದರೆ ರೊಟ್ಟಿ ತಟ್ಟಿದಾದ್ಮೇಲೆ ವೇಟ್ ಮಾಡ್ಕೋತಾ ಕೂತ್ಕೊಳ್ಬೇಕಾಗತ್ತೆ, ಅಲ್ಲಿನೂ ಸಹ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಹೀಗೆ 5 ನಿಮಿಷ ಟೈಮ್ನೇ ಸೇವ್ ಮಾಡ್ಕೊಳ್ಳೋದ್ರಿಂದ ಅದರಿಂದನೇ ನಮ್ಗೆ ಎಷ್ಟೋ ಟೈಮ್ ಉಳಿಯುತ್ತೆ. ಇವಾಗ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ನೀರು ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು. ಒಮ್ಮೆಲೆ ನಮ್ಗೆ ಬೇಕು ಅಂದಾಗ ಮಾತ್ರ ಹಾಕ್ಕೊಳ್ತಾ ನಮಗೆ ಯಾವ ಥರ ಹದ ಬೇಕೋ ಆ ಥರನ ನಾವು ನಾದ್ಕೊಂಡು ಇಟ್ಕೊಳ್ಬೇಕು ಹಿಟ್ಟನ್ನು. ಹೀಗೆ ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಆಮೇಲೆ ಎಷ್ಟು ಚೆನ್ನಾಗಿ ಮೆತ್ತಗೆ ನಾವು ನಾದ್ಕೊತೀವೋ ಅಷ್ಟು ಸಾಫ್ಟಾಗಿ ರೊಟ್ಟಿ ಬರುತ್ತೆ. ನಿಮಗೆ ಸ್ವಲ್ಪ ಜಾಸ್ತಿ ಸಾಫ್ಟ್ ಬೇಡ, ಸ್ವಲ್ಪ ಬಿರುಸಾಗಬೇಕು ರೊಟ್ಟಿ ಅಂತಂದರೆ ಜಿಗಿನ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಕೊಳ್ಬೇಕು. ಆವಾಗ ರೊಟ್ಟಿ ಸ್ವಲ್ಪ ಬಿರುಸಾಗಿ ಬರುತ್ತೆ. ಇಲ್ಲ ನಮಗೆ ಸಾಫ್ಟ್ ಬೇಕು ಅಂತಂದರೆ ಜಿಗಿನ ಜಾಸ್ತಿ ಹಾಕ್ಕೊಂಡು, ಜಿಗಿ ಅಂತಂದರೆ ಮೊದಲು ನೀರು ಕಾಯಕ್ಕಿಟ್ಟಿರ್ತೀವಲ್ಲ ಅದನ್ನು ನೀರನ್ನ ಜಾಸ್ತಿ ಕಾಯಕ್ಕಿಟ್ಟು ಅದರಲ್ಲಿ ಹಿಟ್ಟನ್ನು ಜಾಸ್ತಿಯಾಗಿ ನಾವು ಸೇರಿಸ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ಜಿಗಿ ಜಾಸ್ತಿ ಬರುತ್ತೆ. ಆವಾಗ ಅದನ್ನು ಸಾಫ್ಟಾಗಿ ಮೆದುವಾಗಿ ಕಲಿಸ್ಕೊಳ್ಳೋದ್ರಿಂದ ರೊಟ್ಟಿನೂ ಸಹ ಸ್ಮೂತಾಗಿ ಬರುತ್ತೆ. ನಿಮಗೆ ಯಾವ ಥರ ಬೇಕೋ ಆ ಥರ ಕಲಿಸ್ಕೊಂಡು ಮಾಡ್ಕೋಬಹುದು.
ನೋಡಿ ಈ ಥರ ರೊಟ್ಟಿ ಆಯಿತು. ಹಂಚನ್ನು ಸಹ ಕಾದಿದೆ ಚೆನ್ನಾಗಿ. ಇವಾಗ ರೊಟ್ಟಿನ ಹಾಕಿ ಬೇಯಿಸ್ಕೊತಿದ್ದೀನಿ. ಮೇಲ್ಗಡೆ ಒಂದು ಸ್ವಲ್ಪ ನೀರನ್ನು ಹಚ್ಕೊಳ್ಬೇಕು. ಜೋಳದ ರೊಟ್ಟಿ ಅಲ್ವಾ ಹಾಗಾಗಿ. ಹಾಗೆ ಪ್ಲೇಟ್‌ಗೆ ಬಡಿಸ್ತಾ ಇದ್ದೀನಿ ಪಲ್ಯ ಹಾಗೆ ಮತ್ತೆ ಮಜ್ಜಿಗೆ ಅಂಬ್ರನ್ನ. ನಮ್ಮ ಮನೆಯವರು ಹೊರಗಡೆ ಹೋಗ್ತಾ ಇದ್ರು. ಆಯ್ತಾ ಆಯ್ತಾ ಅಂತ ಕೇಳ್ತಾ ಇದ್ರು. ಹಾಗಾಗಿ ಅವ್ರಿಗೆ ಬಡಿಸ್ತಾ ಇದ್ದೆ. ನೋಡಿ ರೊಟ್ಟಿ ಈ ಥರ ಆಗಿದೆ. ನಿಮಗೂ ಎಲ್ಲಾರ್ಗೂ ಬಿಸಿ ಬಿಸಿ ಜೋಳದ ರೊಟ್ಟಿ ಹಾಗೆ ಚೌಳಿಕಾಯಿ ಮಜ್ಜಿಗೆ ಅಂಬ್ರ ತುಂಬಾನೇ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮತ್ತೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಯಾಕಂತಂದರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ. ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್ ಬಾಯ್.